ಪ್ರಿಯ ವೀಕ್ಷಕರೇ, KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂತೆ 2ನೇ ಅಧ್ಯಾಯ ಘಾತಾಂಕಗಳ ಆಟ. ಸೊ ಈ ಒಂದು ಅಧ್ಯಾಯದಲ್ಲಿನ 48 ಪೇಜ್ ನಂಬರ್ಲಿರುವಂತಹ ಪ್ರಶ್ನೋತ್ತರಗಳನ್ನ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದರ ನೆಕ್ಸ್ಟ್ ಕ್ವೆಶನ್ ಪೇಜ್ ನಂಬರ್ 49ರಲ್ಲಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನು ಸೊ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ಸೊ 6ನೇ ಪ್ರಶ್ನೆ ಕೂಡ ನೋಡ್ರಿ. 6ನೇ ಪ್ರಶ್ನೆ, 12 ಸ್ಕ್ವೇರ್ = 144 ಆದರೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. 1.2 ಸ್ಕ್ವೇರ್, ಅದರಲ್ಲಿ ಅವರು ಫಸ್ಟ್ ಕೇಳೋದ್ರದ್ದು 1.2 ಸ್ಕ್ವೇರ್. ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ. ನಾನು 1.2 ಸ್ಕ್ವೇರ್ ನಮಗೆ ಗೊತ್ತಿದೆ, 12 ವರ್ಗ ಗೊತ್ತಿದೆ 144 ಅಂತ. ಬಟ್ ನಮಗೆ ಬೇಕಾಗಿರೋದು 1.2. ಸೊ ನಾ 1.2 12/10 ಅಂತ ಬರಿಬೋದಲ್ಲ. ಸೊ 12/10 ಅಂತಂದರೆ ಎಷ್ಟು ಬರ್ತದೆ? 1.2ನ ಬರ್ತದೆ. ಸೊ ಈ ಸ್ಕ್ವೇರ್ ಎರಡಕ್ಕೂ ಅಪ್ಲೈ ಆಗ್ತದೆ. 12 ವರ್ಗ 144, 10 ವರ್ಗ 100, ಹೌದಲ್ಲ. ಸೊ ಇಲ್ಲಿ 2 ಸೊನ್ನೆಗಳಿರೋದ್ರಿಂದ ನಾನು 2 ಸ್ಥಾನ ಬಿಟ್ಟು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಕೊಡಬೇಕು. ಸೊ ನನಗೆ ಆನ್ಸರ್ ಎಷ್ಟು ಬರ್ತಿದೆ? 1.44. ಇದು ಮೊದಲನೇ ಪ್ರಶ್ನೆ. ಇನ್ನು 2ನೇ ಪ್ರಶ್ನೆ ಅವರು ಇದರಲ್ಲಿ ಕೇಳಿರೋದು ಸೆಕೆಂಡ್ ಒನ್, 0.12 ಸ್ಕ್ವೇರ್ ಅಂತ ಕೇಳಿದ್ದಾರೆ. ಸೊ 0.121 ನಾವು ಯಾವ ರೀತಿ ಬರ್ಬೋದು ಅಂದರೆ 12/100. ಸೊ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇರೋದ್ರಿಂದ ನಾನು 12/100 ಅಂತ ಬರೀಬೇಕು. ಸ್ಕ್ವೇರ್ ನನಗೆ ಗೊತ್ತಿದೆ, 12ರ ವರ್ಗ 144. ಸೊ 100ರ ವರ್ಗ 10,000, ಹೌದಲ್ಲ. ಸೊ ಇಲ್ಲಿ ಎಷ್ಟು ಸೊನ್ನೆ ಇದೆ? 1 2 3 4. ಸೊ ಪಾಯಿಂಟ್ ಇಲ್ಲಿರೋದನ್ನು 1 2 3 4 ಹಂಗಂದ್ರೆ 4 ಸ್ಥಾನ ಜಂಪ್ ಮಾಡಬೇಕಂದ್ರೆ ಆಲ್ರೆಡಿ 3 ಸ್ಥಾನ ಇದೆ. ಸೊ ಇಲ್ಲಿ ನಾವು 0 ಕೊಟ್ಟು 0 1 4 4 ಯಾಕಂತ ಹೇಳ್ರಿ 4 0 ಇರೋದ್ರಿಂದ 1 2 3 4 4 ಸ್ಥಾನ ಬಿಟ್ಟು ನಾವು ಪಾಯಿಂಟ್ ಕೊಡಬೇಕಾಗತ್ತೆ. ಸೊ 0.0144. ಇನ್ ಥರ್ಡ್ ಕ್ವೆಶನ್ನು 0.012 ಕ್ಯೂಬ್. 0.012 ಕ್ಯೂಬ್. ಸೊ ನೋಡಿರಿ, 0.012 ಕ್ಯೂಬನ್ನು ಯಾವ ರೀತಿ ಮಾಡೋಣ. ಸೊ ಈಗ ಇದು 3 ಡಿಜಿಟ್ ಇರೋದ್ರಿಂದ ನಾ ಇದನ್ನು 12/100 ಅಲ್ಲ 1000 ಅಂತ ಬರೀಬೇಕು, ಸರಿನಾ? ಕ್ಯೂಬ್. ಸೊ ಇದನ್ನು ನೋಡ್ರಿ, ನಾ ಏನು ಮಾಡ್ಬೇಕೀಗ? ಸ್ಕ್ವೇರ್ ಇದೆ, ದಿಸ್ ಇಸ್ ಆಲ್ಸೋ ಸ್ಕ್ವೇರ್. ಸೊ 12ರ ವರ್ಗ ನನಗೆ ಗೊತ್ತಿದೆ 144 ಅಂತ. ಸೊ ಇದ್ರದ್ದು ನೋಡಿರಿ, 1000 ಎಷ್ಟು ಬರ್ತದೆ? 1 2 3 4 5 6. ಸೊ ಇದೆಷ್ಟು ಬರ್ತದೆ? 10 ಲ್ಯಾಕ್ ಬಂದಿದೆ. ಸೊ 1 2 3 4 5 6 ಟರ್ಮ್ಸ್ ಆದಮೇಲೆ ನಾ ಪಾಯಿಂಟ್ ಕೊಡ್ಬೇಕು. 6 ಡಿಜಿಟ್ಸ್ ಆದಮೇಲೆ ಇಲ್ಲಿ 3 ಡಿಜಿಟ್ಸ್ ಇದೆ, ಹಂಗಾರೆ ನಾ 0 ಪಾಯಿಂಟ್ ಕೊಟ್ಟು 3 zeros ಬರೆದು 1 4 4. ಈಗ ಎನ್ಸ್ರಿ ಎಷ್ಟು ಸ್ಥಾನ ಆಯಿತು? 1 2 3 4 5 6. ಸೊ 6 ಸ್ಥಾನ ಆದಮೇಲೆ ಪಾಯಿಂಟ್ ಕೊಟ್ಟಂಗೆ ಆಯಿತು. ಸೊ ಇದು ಥರ್ಡ್ ಕ್ವೆಶನ್ ಆಯಿತಾ. ಇನ್ನು ಫೋರ್ತ್ ಕ್ವೆಶನ್ ನೋಡ್ರಿ, ಏನಿದೆ ಅಂತಂದ್ರೆ 120 ಸ್ಕ್ವೇರ್ ಅಂತ ಇದೆ. ಸೊ ನಾವು 120 ನಾ ಯಾವ ರೀತಿ ಬರ್ಕೋದು? 120 ಸೊ 120 12 × 10 ಸ್ಕ್ವೇರ್, ರೈಟ್. ಸೊ 12 × 10 ಸ್ಕ್ವೇರ್, ಇಟ್ ಸ್ಕ್ವೇರ್ ಬೋತ್ ದ ಟರ್ಮ್ಸ್ಗೆ ಅಪ್ಲೈ ಆಗುತ್ತೆ. ಸೊ 12 ಸ್ಕ್ವೇರ್ × 10 ಸ್ಕ್ವೇರ್. ನಿಮ್ಗೆ ಗೊತ್ತಿದೆ 12 ಸ್ಕ್ವೇರ್ 144, 10 ಸ್ಕ್ವೇರ್ ಅಂದರೆ 100. ಸೊ 144 0 0 ಮಲ್ಟಿಪ್ಲೈ ಮಾಡಿದಾಗ ಸೊ 14,400 ಅಂತ ಆನ್ಸರ್ ಬರ್ತಿದೆ. ಇನ್ನು ನೆಕ್ಸ್ಟ್ 7th ಕ್ವೆಶನ್ ನೋಡ್ರಿ, ಏನಿದೆ ಅಂತ ಬರಿತೀನಿ. 7th ಕ್ವೆಶನ್, ಸಮನಾದ ಬೆಲೆ ಹೊಂದಿರುವ ಸಂಖ್ಯೆಗಳನ್ನು ವೃತ್ತಾಕಾರ ಮಾಡಿ ಅಂತ ಕ್ವೆಶನ್ ಕೇಳಿದ್ದಾರೆ. ಸೊ 2:4 × 3:6, 6:4 × 3:2. ಥರ್ಡ್ ಒನ್ 6:10, 18 ಸ್ಕ್ವೇರ್ × 6 ಸ್ಕ್ವೇರ್. ಲಾಸ್ಟ್ ಒನ್ 6:24. ಸೊ ನಾವು ಇದರಲ್ಲಿ ಯಾವ್ಯಾವ ಸಾಧ್ಯತೆ ಇದೆ ಅವನ್ನೆಲ್ಲ ಸಾಲ್ವ್ ಮಾಡೋಣ. ಸೊ ಯಾವ್ಯಾವ ನಮಗೆ ಸೇಮ್ ಬರ್ತಾವೆ ನೋಡಿ, ನಾವೇನು ಮಾಡಬೇಕು? ಅದಕ್ಕೆ ಸರ್ಕಲನ್ನು ಹಾಕಬೇಕು. ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಬರಲ್ಲ. ಸೊ 2 3 ಇದಕ್ಕೆ ನಾನು ಇದನ್ನು ಡಿವೈಡ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ನಾನು ಇದನ್ನು ಹಂಗೆ ಇಡಬೇಕು. ಇಲ್ಲಿ 6 ನಾನು 3 × 2 ಅಂತ ಬರ್ಕೋಬೋದು. ಸೊ ಇಲ್ಲಿ ನಾನು 3 × 2 ಬರ್ಕೊಂಡು ಇದನ್ನು ಸಾಲ್ವ್ ಮಾಡೋಣ, ಎಷ್ಟು ಬರ್ತದೆ ನೋಡೋಣ. ಇಲ್ಲಿ ಸೇಮ್ 3 × 2 ಮಾಡ್ಕೊಳ್ಳೋಣ, ಸಾಲ್ವ್ ಮಾಡೋಣ, ಇದೆಷ್ಟು ಬರ್ತದೆ ನೋಡಿರಿ.
ಇದನ್ನು ನಾವು ಏನು ಮಾಡೋಕೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಬಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಮಾಡಬೇಕಂದ್ರೆ 2/4 3/6 ಮಾಡಬೇಕು. ಸೊ ನಾವು ಅಷ್ಟೆಲ್ಲ ದೊಡ್ಡ ಪ್ರೊಸೀಜರನ್ನು ಮಾಡೋಕ್ಕಿಂತ ಇದನ್ನು ಚೇಂಜ್ ಮಾಡ್ಕೋಬೋದು. ನಾವು 18 ಅಂತಂದ್ರೆ ಎಷ್ಟಂತ 6 ಮೂರಲೆ ಅಂತ ಮಾಡ್ಕೋಬೋದು. ಸೊ 6 3 2s ಅಂತ ಮಾಡ್ಕೋಬೋದು. ಆಮೇಲೆ ಇದನ್ನು ಮಾಡ್ಕೋಬೋದು. ಸೊ ಯಾವ್ಯಾವ ಇದರಲ್ಲಿ ಸೇಮ್ ಬರ್ತಾವ ನೋಡಿಕೊಂಡು ನಾವು ಅದನ್ನು ಏನು ಮಾಡೋಣ ಅಂತಂದ್ರೆ ಸರ್ಕಲ್ ಹಾಕೋಣ. ಈಗ ಸೊ ಇದನ್ನಂತೂ ನಾವೇನು ಸಿಂಪ್ಲಿಫೈ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಬನ್ನಿ. 6/4 ಇಂಟು 3². ಸೊ ನಾ 6 ಯಾವ ರೀತಿ ಬರಿಬೋದು, 3 2s 6 ಇಂಟು 3². ಈ (4) ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ. ಸೊ 3/4 ಇಂಟು 2/4 ಇಂಟು 3 ಅಂತ ನಮಗೇನಾಗಿದೆ. ಸೊ ಈ ರೀತಿ ಬಂದಿದೆ 3/4 2/4 ಇಂಟು 3 ಅಂತ ಬಂದಿದೆ. ಸೊ ಇಲ್ಲಿ 3ದ ಮೇಲೆ ಏನೂ ಇಲ್ಲಾಂದ್ರೂ ಘಾತ ಎಷ್ಟಿರ್ತದೆ ರೀ, 1 ಇರ್ತದೆ. ಸೊ ನಾವು ಇದನ್ನು ಹೇಗೆ ಬರಿಬೋದು ನೋಡಿರಿ, 3/4 ಇಂಟು 3/1 ಅಂದರೆ 3/5 ಆಗ್ತದೆ. ಯಾಕಂದರೆ (m ಇಂಟು (n) (em + n). ಆಮೇಲೆ ಇದು ಎಷ್ಟಾಗ್ತದೆ, 2/4ನ ಉಳಿತದೆ. ಇಲ್ಲಿಗೆ 3ಗೆ ಸ್ಕ್ವೇರ್ ಇದೆ ನೋಡ್ರಿ, ಸ್ಕ್ವೇರ್ ಇದೆ. ಸೊ 3² ಅಂದ್ರೆ 4 + 2 ಇದು 6 ಆಗುತ್ತೆ. ನಾವು ಇದನ್ನೇ ಉಲ್ಟಾ ಪಲ್ಟಾ ಬರೆಯೋಣ. ಸೊ ಸೇಮ್ ನಮಗೆ 1 ಥರನ ಏನು ಫಸ್ಟಲ್ಲಿ ಏನು ಬಂದಿತ್ತ 2/4 ಇಂಟು 3/6ನೇ ಬಂದಿದೆ. ಸೊ 1 ಮತ್ತು 2 ಅವ್ರು ಕೊಟ್ಟಿರೋದು ನಮಗೆ ಸೇಮ್ ಆಗಿದೆ. ಇನ್ನು 6/10 ಐತನ ಅದು ಎಷ್ಟು ಯಾವ ರೀತಿ ಮಾಡ್ಕೋಬೋದು ನೋಡಿರಿ. 6/10 3 ಇಂಟು 2/10 ಅಂತಲೇ ಮಾಡ್ಕೋಬೋದು. ಇದು 3/10 2/10 ಆಯಿತು. ಸೊ ಇದಕ್ಕೆ ಏನೂ ಸಿಮಿಲಾರಿಟಿ ಇಲ್ಲ. ಸೊ ಇದಿಷ್ಟೇ ಇರಲಿ. ಇನ್ನು ನೆಕ್ಸ್ಟ್ ಒನ್ ಏನಿದೆ, 18² ಇಲ್ಲಿ ಕೆಳಗೆ ಮಾಡ್ತೀನಿ ನೋಡಿ. 18² ಇಂಟು 6². ನಾ ಹೇಳಿದ್ದೀನಿ ಇದನ್ನು ಯಾವ ರೀತಿ ಮಾಡ್ಕೋಬೋದು, 6 ಮೂರಲೆ ಅಂತ ಮಾಡ್ಕೋಬೋದು. ಸ್ಕ್ವೇರ್ ಇಂಟು 6². ಸೊ 6ಕ್ಕೆ ಸಪ್ರೇಟಾಗಿ ಸ್ಕ್ವೇರ್ ಅಪ್ಲೈ ಮಾಡೋಣ, 3ಕ್ಕೆ ಸಪ್ರೇಟಾಗಿ ಸ್ಕ್ವೇರ. ಸೊ ಸ್ಕ್ವೇರ್ ಅಗೇನ್ ನಾವು ಇದನ್ನು ಏನಂತ ಮಾಡ್ಕೋಬೋದು, 3 2 ಅಂತ ಮಾಡ್ಕೋಬೋದು, ಹೌದಲ್ಲ. 3² ಇಂಟು 3 2 6 ಹೋಲ್ ಸ್ಕ್ವೇರ್. ಸೊ ನೋಡಿರಿ 3² ಇಂಟು 2² ಇಂಟು 3² ಇಂಟು 3² ಇಂಟು 2/4 2/2ನೇ. ಸೊ ಇದು ಬೇಸ್ ವ್ಯಾಲ್ಯೂ ಸೇಮ್ ಇರುವಂಥ ಘಾತಗಳನ್ನ ನಾವು ಕೂಡಿಸ್ಬೋದು. ಸೊ 3 3 3 ಎಷ್ಟು ಸಲ ಇದೆ, 2 4 6 ಅಂತ ಬರಿಬೋದು. ಇಂಟು 2 ಎಷ್ಟಿದೆ, 2 1. ಸೊ ಎಷ್ಟಿದೆ, 2/2 ಇದು 2/2 2 2 4 ಆಯಿತು. ಅಗೇನ್ ನಾವು ಇದನ್ನು ಹಿಂಗೆ ಉಲ್ಟಾ ಪಲ್ಟಾ ಮಾಡಿ ಬರೆದ್ರೆ 2/4 ಇಂಟು 3/6 ಮಾಡಿದ್ರೆ ನಮಗೆ ಅಗೇನ್ 1 ಇದೊಂದು ಮತ್ತು ಫಸ್ಟ್ ಒಂದು ಏನಾಯ್ತು, ಸೇಮ್ ಆಯಿತು. ಲಾಸ್ಟ್ ಒನ್ ಏನಂತಿದೆ, ಅದು 6/24 ಅಂತ ಇದೆ. 6/24 ಅಂತಿದೆ. ಸೊ ಇದನ್ನು ನಾವೇನು ಸಿಂಪ್ಲಿಫೈ ಮಾಡಿದ್ರೆ ಸೊ 3 2s ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ ಇದೆ. ಘಾತ 24ನ ಬರ್ತದೆ. ಸೊ ನಮ್ಗೆ ಇದು ಸೇಮ್ ಅಂತ ಬರಲ್ಲ. ಸೊ ಇಲ್ಲಿ ನೋಡಿರಿ 2/4 3/6 ಬಂತು. ಯಾವುದು 6/4 3² ಮಾಡಿದಾಗ. ಆಮೇಲೆ 18² 6² ಮಾಡಿದಾಗಲೂ ನಮಗೆ ಎಷ್ಟು ಬಂದಿದೆ, ಇದು 2/4 3/6 ಅಂತಲೇ ಬಂದಿದೆ. ಸೊ ಹಾಗಾದರೆ ಯಾವುದು ಸೇಮ್ ಆಯ್ತು ನೋಡಿರಿ. ಇಲ್ಲಿ ಸರ್ಕಲ್ ಹಾಕೋಣ. ಇದು ಹಾಗೆ ಇದು ಆ್ಯಂಡ್ ಇದು ಇವೆಲ್ಲ ಏನಾಗಿದ್ದಾವೆ, ಸೇಮ್ ಅಂತ ಬಂದಿದ್ದಾವೆ. ಸೊ ನಾವು ಅದಕ್ಕೆ ಏನಂತ ಇಲ್ಲಿ ಸಾಲ್ವ್ ಮಾಡಿದ್ದೀವಿ, ನಿಮ್ಮ ನೋಡಿದ್ದೀರಾ. ಸೊ ಸೇಮ್ ಬಂದಿದೆ, ಅದಕ್ಕಾಗಿ ನಾವು ಸರ್ಕಲನ್ನ ಅಲ್ಲಿ ಹಾಕಿದ್ದೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ, 8th ಕ್ವಶನ್. ಕೆಳಗಿನವುಗಳಲ್ಲಿ ಪ್ರತಿಯೊಂದರಲ್ಲಿ ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ 4/3 ದೊಡ್ಡದು ಅಥವಾ 3/4 ದೊಡ್ಡದು ಅಂತ ಕೇಳಿದ್ದಾರೆ. ಸೊ ನಾವು ಇದನ್ನು ಕಂಡು ಹಿಡಿಬೇಕಂತಂದ್ರೆ 4/3 ಇದ್ರದ್ದು ಬೆಲೆ ಗೊತ್ತಿದೆ ನಮಗೆ ಎಷ್ಟಂತ, 64 ಅಂತ. ಹಾಗೆ 4/3 ಬೆಲೆ ನಮಗೆ ಗೊತ್ತಿದೆ. ಹಾಗೆ 3/4 ಬೆಲೆನೂ ನಮ್ಗೆ 3ನ್ನ 4 ಸಲ ಗುಣಿಸಿದ್ರೆ ಎಷ್ಟು ಬರ್ತದೆ, 81 ಬರ್ತದೆ. ಸೊ 3/4ನೇ ದೊಡ್ಡದು 4/3ಕ್ಕಿಂತ, ಹೌದಲ್ಲ. ಅದನ್ನು ಯಾವ ರೀತಿ ಬರಿಬೋದು ನಾವು, 4/3 3/4. ಸೊ 3/4 ಹೆಚ್ಚಿರೋದ್ರಿಂದ ನಾವು ದೊಡ್ಡದು ಇದನ್ನು 3/4 ಕಡೆನೇ ಇದನ್ನು ನಾವು ತೋರಿಸ್ಬೇಕು. ಇದು ಫಸ್ಟ್ ಒನ್ ಆಯಿತು. ಇನ್ನು ಸೆಕೆಂಡ್ ಒನ್ ಅವ್ರು ಕೇಳಿರೋ ಕ್ವಶನ್, 2/8 ಅಥವಾ 8²
ಅಂತ ಅವ್ರು ಕೇಳಿದ್ದಾರೆ. ಸೊ 2:8 ವ್ಯಾಲ್ಯೂ ನಮಗೆ ಬರ್ತಿದೆ. ನಾವು ಲೆಕ್ಕ ಮಾಡಿದಾಗ 256 ಅಂತ 2ನ್ನ 8 ಸಲ ಗುಣಿಸ್ಬೇಕು. ಅದೇ ರೀತಿ 8 ಸ್ಕ್ವೇರ್ ಮಾಡಿದಾಗ ನಮಗೆ ಗೊತ್ತಿದೆ 8ರ ವರ್ಗ 64 ಅಂತೇಳಿ. ಹಾಗಾದ್ರೆ ಯಾವ್ದು ದೊಡ್ಡದೈತೆ ರೀ? 2:8 ದೊಡ್ಡದು, 8 ಸ್ಕ್ವೇರ್ ದೊಡ್ಡದು. 2:8ನೇ ಏನಾಗಿದೆ? ದೊಡ್ಡದಿದೆ. ಸೊ ಇದು ಸೆಕೆಂಡ್ ಐತೆ. ಆ್ಯಂಡ್ ಥರ್ಡ್ ನೋಡಿರಿ. ಸೊ 100 ಸ್ಕ್ವೇರ್ ವ್ಯಾಲ್ಯೂ ನಿಮಗೆ ಗೊತ್ತಿದೆ. ಸಂಖ್ಯೆಯ ಇಲ್ಲಿರುವಂತಹ ಸೊನ್ನೆಗಳ ಸಂಖ್ಯೆ, ವರ್ಗ ಸಂಖ್ಯೆಯಲ್ಲಿ ಸೊನ್ನೆಗಳ ಸಂಖ್ಯೆ 2 ಪಟ್ಟಾಗಿರ್ತದೆ. ಸೊ ಇಲ್ಲಿ 2 ಸೊನ್ನೆ ಇದ್ರೆ ಅದರಲ್ಲಿ ಎಷ್ಟು ಸೊನ್ನೆ ಆಗಿರ್ತದೆ? 4 ಸೊನ್ನೆ ಆಗಿರ್ತದೆ. ಇನ್ನು 2⁻100. ಸೊ ಇದನ್ನು ನಾವು ಯಾವ ರೀತಿ ಬರಿಬೋದು? 2⁻100. ಸೊ ಇದು ಡಿಫಿಕಲ್ಟ್ ಆಗುತ್ತೆ ನಮಗೆ. 2ನ್ನ 100 ಸಲ ಗುಣಿಸು. ಸೊ ನಾವು ಅದಕ್ಕೆ ಸಿಂಪ್ಲಿಫೈ ಆಗಿ 2⁻10 ಅಂತ ಬರೆದ್ರೆ ಸೊ 100 ಆಗ್ತದೆ. 10 × 10 100 ಆಗ್ತದೆ. ಯಾಕಂದ್ರೆ a⁻m ಫಾರ್ಮುಲಾ ಅಪ್ಲೈ ಮಾಡಿದಾಗ 2:100 ಆಗ್ತದೆ. ಸೊ 2ನ್ನ 10 ಸಲ ಗುಣಿಸ್ಬೇಕಾ? ನಮಗೆ ಎಷ್ಟು ಬರ್ತದೆ? ಅದು 1024 ಬರ್ತಿದೆ. ಅದರ ಘಾತ ಮತ್ತು 10. ಸೊ ಇದ್ರ ಘಾತ 10 ಇತ್ತಂತಂದ್ರೆ ನಾವು ಏನು ಮಾಡ್ಬಿಡ್ಬೋದು? ಡೈರೆಕ್ಟ್ಲಿ ಒಂದು ಸೊನ್ನೆಯನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಬಿಡೋದು. ಸೊ 10240. ಸೊ 1024:10 ನಾವು ಅಸ್ಯೂಮ್ ಮಾಡ್ಲಿಕ್ಕೂ ಆಗಲ್ಲ, ಅಷ್ಟು ದೊಡ್ಡ ನಂಬರ್ ಬರ್ತದೆ. ಸೊ ಅದಕ್ಕೆ ನಿಮ್ಗೆ 2⁻10 ಬೆಲೆನೇ 1024 ಬರ್ತಾಯಿದೆ. 1024 ಎಷ್ಟು ಬರ್ಬೋದು ಅಂತ ನೀವು ಲೆಕ್ಕ ಹಾಕೋಕ್ಕೆ ಸೊ ಕಷ್ಟ ಆಗುತ್ತೆ, ಅಸಾಧ್ಯ ಅಂತಲೇ ಹೇಳ್ಬೋದು. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಸೊ ನಿಮಗೆ ನೋಡಿದ್ರೆ ಗೊತ್ತಾಗ್ತದೆ 10,000ಕ್ಕಿಂತ ದೊಡ್ಡದು 1024 ಬರ್ತದೆ. ಅದಕ್ಕೆ ಏನು ಮಾಡಿರಿ ಅಂತಂದ್ರೆ ಸೊ ನೀವು ಬರೀರಿ 100 ಸ್ಕ್ವೇರ್ ಈಸ್ ಲೆಸ್ ದ್ಯಾನ್ 2:100 ಅಂತ ನೀವು ಬರೆದ್ಬಿಡ್ರಿ. ಸರಿನಾ? ಇನ್ನು 9ನೇ ಪ್ರಶ್ನೆ ನೋಡಿರಿ. ಕ್ವಶನನ್ನು ಬರೆದಿದ್ದೀನಿ, ನಾನು ಓದ್ತೀನಿ, ಕರೆಕ್ಟಾಗಿ ನೋಡಿರಿ. ಒಂದು ಹಾಲು ಉತ್ಪಾದನಾ ಘಟಕವು ಒಂದು ವರ್ಷದಲ್ಲಿ 8.5 ಬಿಲಿಯನ್ ಪ್ಯಾಕೆಟ್ಗಳಷ್ಟು ಹಾಲನ್ನು ಉತ್ಪಾದಿಸಲು ಯೋಜಿಸಿದೆ. ಅವರಿಗೆ ಪ್ರತಿ ಪ್ಯಾಕೆಟ್ಗೆ ಒಂದು ಅನನ್ಯ ಗುರುತಿಸುವಿಕೆ ಕೋಡ್ ಬೇಕಾಗಿದೆ. ಬೇಕಾಗಿದೆ ಅವರಿಗೆ. ಸೊ 0 to 9 ಅಂಕಿಗಳನ್ನು ಬಳಸಲು ಆಯ್ಕೆ ಮಾಡಿದರೆ ಕೋಡ್ ಎಷ್ಟು ಅಂಕಿಗಳನ್ನು ಒಳಗೊಂಡಿರುತ್ತದೆ? 8.5 ಬಿಲಿಯನ್ ಪ್ಯಾಕೆಟ್ಗಳನ್ನು ಹಾಲು ಉತ್ಪಾದಿಸ್ತಾ ಇದೆ. 0 to 9 ಅಂಕಿಗಳನ್ನು ಬಳಸಿ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಐಡಿಯನ್ನು ತಯಾರು ಮಾಡಬೇಕಾಗಿದೆ. ಸೊ 0 to 9 ಅಂಕಿಗಳನ್ನು ಬಳಸಲು ಆಯ್ಕೆ ಮಾಡಿದರೆ ಸೊ ಇಲ್ಲಿ 10 ಡಿಜಿಟ್ ಆಯ್ತು. ನಮಗೆ 10 ಡಿಜಿಟನ್ನು ನಾವು ಬಳಕೆ ಮಾಡಿದ್ರೆ ಎಷ್ಟು ಮ್ಯಾಕ್ಸಿಮಮ್ ನಾವು ಅನನ್ಯ ಐಡಿಗಳನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೊಂದು ನಿಮಗೆ ಅಂದಾಜನ್ನು ಕೊಡ್ತೀನಿ ನಾನು. ಬರೀ 1 ಅಂಕಿ ಸಂಖ್ಯೆಯನ್ನು ಬಳಸಿದ್ರೆ ನಮಗೆ 10 ಆಯ್ಕೆಗಳಿದಾವೆ. 10 ಆಯ್ಕೆಗಳನ್ನು ನಾವು ಮಾಡ್ಕೋಬೋದು. ಯಾವ್ಯಾವು? 0, 1, 2, 3, 4 ಅಪ್ ಟು 9 ಸಿಂಗಲ್ ಡಿಜಿಟನ್ನು ಯೂಸ್ ಮಾಡಿಕೊಂಡ್ರೆ, 1 ಅಂಕಿಯನ್ನು ಮಾತ್ರ ಯೂಸ್ ಮಾಡಿಕೊಂಡ್ರೆ ನಮಗೆ 10 ಆಯ್ಕೆಗಳಿದಾವೆ. ಹಾಗಾದ್ರೆ 2 ಅಂಕಿಗಳನ್ನು ಯೂಸ್ ಮಾಡಿಕೊಂಡ್ರೆ ನಮ್ಗೆ ಆಯ್ಕೆಗಳು ಎಷ್ಟಿದಾವೆ? 2 ಅಂಕಿ ಅಂತಂದ್ರೆ ಸೊ 10 × 10 1 ಅಂಕಿ ಸಂಖ್ಯೆಗಳು 10 ಅದಾವು. ಅಂಥ 2 ಅಂಕಿಗಳನ್ನು ನಾ ಆಯ್ಕೆ ಮಾಡಿಕೊಂಡ್ರೆ ನನಗೆ 100 ಏನದಾವ ಯುನಿಕ್ ನಂಬರ್ಸ್ ಅದಾವೆ. ಹೌದಾ? ಅದೇ ರೀತಿ 3 ಡಿಜಿಟನ್ನು ಆಯ್ಕೆ ಮಾಡ್ಕೊಂಡೆ ಅಂದ್ರೆ 10 × 10 × 10 ಎಷ್ಟಾಯ್ತು? ಸೊ 1000 ಆಯ್ತು. ನಂಬರ್ ಏನಾಗ್ತಿದೆ? 0ದ ಹಂಗೆ ಒಂದೊಂದು ಏನಾಗ್ತಿದೆ? ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಹಾಗಾದ್ರೆ ನಾನು 4 ಅಂಕಿಯ ಸಂಖ್ಯೆಯನ್ನು ಬಳಕೆ ಮಾಡಿಕೊಂಡೆ ಅಂದ್ರೆ ನನಗೆ ಎಷ್ಟು? 1, 2, 3, 4 ಸೊ 10,000 ಆಯ್ಕೆಗಳದಾವೆ. ನನಗೆ 4 ಅಂಕಿಯ ಸಂಖ್ಯೆಯನ್ನು ನಾನು ಆಯ್ಕೆ ಮಾಡ್ಕೊಂಡು ಅಂತಂದ್ರೆ ನನಗೆ 10,000 ಆಯ್ಕೆಗಳದಾವೆ. ಅವ್ರು ಕೇಳಿರೋದೆಷ್ಟು? 8.5 ಬಿಲಿಯನ್ ಪ್ಯಾಕೆಟ್ಗಳಿಗೆ ಸರಿ ಹೊಂದಬೇಕಂತ. ಹಂಗಂದ್ರೆ 0 to 9ವರೆಗೆ ಆಯ್ಕೆ ಮಾಡಿದ್ರೆ ಅವು ಎಷ್ಟು ಅಂಕಿಗಳನ್ನು ನಮ್ಗೆ ಸಾಧ್ಯ ಆಗ್ತಾವ? ನಂಬರ್ಸ್, ಯುನಿಕ್ ನಂಬರ್ಸ್, ಯುನಿಕ್ ಐಡಿ ಅಂತ ಕೇಳಿದಾರೆ ಅವರು. 5 ಅಂಕಿಯ ಸಂಖ್ಯೆಯನ್ನು ನಾನು ಬಳಕೆ ಮಾಡ್ಕೊಂಡು ಅಂತಂದ್ರೆ ಸೊ ನನಗೆ ಎಷ್ಟು ಸಿಗ್ತಿದೆ? 1,00,000 ನನಗೇನು ಸಿಗ್ತಿದೆ? ನನಗೆ ಆಪ್ಷನ್ಸ್ ಸಿಗ್ತಿದೆ. ಅಂದ್ರೆ ಅನನ್ಯ ಐಡಿಗಳು ಸಿಗ್ತಿದೆ. ಅದು 6 ಡಿಜಿಟನ್ನು ಯೂಸ್ ಮಾಡ್ಕೊಂಡು ಅಂದ್ರೆ 1 ಮಿಲಿಯನ್. ನೋಡ್ರಿ ಇಲ್ಲಿ 1 ಮಿಲಿಯನ್ 1 ಮಿಲಿಯನ್ ನನಗೇನಿದೆ? ಆಯ್ಕೆಗಳಿದೆ. 1 ಮಿಲಿಯನ್ ಆಯ್ಕೆಗಳಿದೆ. ನಾನು ಸೊ 7 ಡಿಜಿಟ್ ನಂಬರನ್ನು ತೊಗೊಂಡ್ರೆ ನನಗೆ ಎಷ್ಟು ಆಯ್ಕೆಗಳಿದ್ದಾವೆ? ಸೊ ನೋಡ್ರಿ ಇಲ್ಲಿ 10 ಮಿಲಿಯನ್ ನನಗೇನಿದಾವೆ? ಆಯ್ಕೆಗಳಿದಾವೆ. ಸೊ ಅವ್ರು ಕೇಳಿರೋದೇನೋ ಅವ್ರು ಬೇಕಾಗಿರೋದೆಷ್ಟು? 8.5 ಬಿಲಿಯನ್ ಬೇಕಾಗಿರೋದು. ನನಗೆ ಎಷ್ಟು ಬಂದರೆ ಸೊ 10.
ಬಿಲಿಯನ್ ನನಗಿಲ್ಲಿ ಬಂದಿದೆ. ಸೊ ನಾವು 7 ಡಿಜಿಟನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, 10 ಬಿಲಿಯನ್ ಆಯ್ಕೆಗಳನ್ನು ನಾವು ಅನನ್ಯ ಐ ಡಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಸೊ 8 ಇದ್ದಾಗ ನೋಡಿರಿ ಎಷ್ಟು ಬರ್ತದೆ ನೋಡಿರಿ, 100 ಮಿಲಿಯನ್ ಆಯ್ಕೆಗಳಿದಾವೆ ನನಗೆ, 100 ಮಿಲಿಯನ್ ಆಯ್ಕೆಗಳಿದಾವೆ ನನಗೆ. ಸೊ ಅವ್ರು ಕೇಳಿರೋದೇನು ಬಿಲಿಯನ್, ನನಗೆ ಬಂದಿರೋದು ಇದು 10 ಮಿಲಿಯನ್, ಇದು 100 ಮಿಲಿಯನ್, ಹೌದಲ್ಲ. ಸೊ ಇಲ್ಲಿ 5 ಡಿಜಿಟ್ ತೊಗೊಂಡ್ರೆ 1 ಲಕ್ಷ ಬರ್ತಿದೆ, 6 ಡಿಜಿಟ್ ತೊಗೊಂಡ್ರೆ ಎಷ್ಟು ಬರ್ತಿದೆ, 1 ಮಿಲಿಯನ್ ಬರ್ತದೆ. ಸೊ 7 ಡಿಜಿಟ್ ತೊಗೊಂಡ್ರೆ 10 ಮಿಲಿಯನ್ ಬರ್ತಿದೆ. ಸೊ 8 ಡಿಜಿಟ್ ತೊಗೊಂಡ್ರೆ 100 ಮಿಲಿಯನ್ ಬರ್ತಾ ಇದೆ. ಇನ್ನು 9 ಡಿಜಿಟ್ ತೊಗೊಳ್ರಿ, ನನಗೆ 8 ಅವ್ರು ಹೇಳಿರೋದು 8.5 ಬಿಲಿಯನ್. ಸೊ ನನಗೆ ಇನ್ನೂ ಮಿಲಿಯನಲ್ಲಿದ್ದೀನಿ, ನಾನು 9 ಡಿಜಿಟನ್ನು ತೊಗೊಂಡೆ ಅಂತಂದರೆ ಎಷ್ಟು ಬರ್ತದೆ ನೋಡಿರಿ. ಸೊ 1 ಬಿಲಿಯನ್ ನನಗೆ ಈಗ ಬಂತು. 9 ಡಿಜಿಟ್ ನಂಬರನ್ನು ತೊಗೊಂಡಾಗ ನನಗೆ 1 ಬಿಲಿಯನ್ ಬರ್ತಾ ಇದೆ. ಸೊ 10 ಡಿಜಿಟ್ ನಂಬರನ್ನು ತೊಗೊಂಡು ಅಂತಂದ್ರೆ ನಾನು, ಸೊ ನೋಡ್ರಿ ಇಲ್ಲಿ ಎಷ್ಟು ಬಂತು, 10 ಬಿಲಿಯನ್ ಬಂದಿದೆ ನನಗಿಲ್ಲಿ. ಸೊ 10 ಬಿಲಿಯನ್ ಬಂದಿದೆ. ಅವರು ಎಷ್ಟು ಹೇಳಿದರು, 8.5 ಬಿಲಿಯನ್ ಹೇಳಿದರು. ಸೊ ಹಾಗಂದ್ರೆ 10 ಡಿಜಿಟನ್ನು ಬಳಕೆ ಮಾಡಿಕೊಂಡೆ ಅಂತಂದ್ರೆ ನನಗೆ 10 ಬಿಲಿಯನ್ ಏನು ಬರ್ತಾವೆ, ಯುನಿಕ್ ಐ ಡಿ ಅಂತಂದ್ರೆ ಏನು, ಅನನ್ಯ ಐ ಡಿಗಳ ಸಂಖ್ಯೆ, ಅನನ್ಯ ಐ ಡಿಗಳ ಸಂಖ್ಯೆ ನನಗೆ ಬರ್ತಾ ಇದೆ. ಅನನ್ಯ ಐ ಡಿಗಳ ಸಂಖ್ಯೆ ಇದು ನಂಬರ್ ಆಫ್ ಡಿಜಿಟ್ ಅಂತಂದರೆ ಅಂಕಿಗಳ ಸಂಖ್ಯೆ. ಬಳಸಿದಂತಹ ಅಂಕಿಗಳ ಸಂಖ್ಯೆ, ಅದಕ್ಕೆ ಸಂಬಂಧಪಟ್ಟ ಎಷ್ಟು ಬಂದಿದ್ದಾವೆ ಐ ಡಿಗಳು ಅನ್ನೋದು ಬಂದಿದೆ ಇಲ್ಲಿ. ಸೊ ಇದು 9ನೇ ಪ್ರಶ್ನೆ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋಣ. 10ನೇ ಪ್ರಶ್ನೆ, 6/4 ಒಂದು ವರ್ಗ ಸಂಖ್ಯೆ, 8/2 ಮತ್ತು ಗಣ ಸಂಖ್ಯೆ 4/3 ಎರಡೂ ಆಗಿದೆ. ವರ್ಗ ಮತ್ತು ಗಣ ಎರಡೂ ಆಗಿರುವ ಇತರ ಸಂಖ್ಯೆಗಳಿವೆ. ಅಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ವಿವರಿಸುವ ಮಾರ್ಗವಿದೆಯೇ ಅಂತ ಕೇಳಿದ್ದಾರೆ ಅವರು. ಸೊ ಹೌದು, 64 ಏನಿದು 8ರ ವರ್ಗವೂ ಹೌದು ಹಾಗೂ 4ರ ಗಣವೂ ಹೌದು, ಹೌದಲ್ವ. ಅದೇ ರೀತಿ 729 ಅನ್ನೋದು 9ರ ಗಣವೂ ಹೌದು ಹಾಗೂ 27ರ ವರ್ಗ ಸಂಖ್ಯೆಯೂ ಹೌದು. ಅದೇ ರೀತಿ ನಾವು 4096 ತಗೊಂಡ್ರೆ ಅದು 16ರ ಗಣವೂ ಹೌದು, ಆಮೇಲೆ 64ರ ವರ್ಗವೂ ಹೌದು. 4096 ಅನ್ನೋದು 16ರ ಗಣವೂ ಹೌದು ಹಾಗೂ 64ರ ವರ್ಗವೂ ಹೌದು. ಅವ್ರು ಏನು ಹೇಳಿದಾರೆ, ಇಂಥ ಸಂಖ್ಯೆಗಳಿವೆ ಅಂತ ಕೇಳಿದ್ದಾರೆ. ಹೌದು ಇವೆ, ಅದಕ್ಕೆ ನಾವು ಒಂದೆರಡು ಎಕ್ಸಾಂಪಲನ್ನು ಸಹ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಅಂತಹ ಸಂಖ್ಯೆಗಳನ್ನು ಸಾಮಾನ್ಯವಾಗಿ ವಿವರಿಸುವ ಮಾರ್ಗವಿದೆ. ಹೌದು ಇದೆ. ಅದೇನಪ್ಪ ನಿಯಮ ಅಂತಂದರೆ, ಯಾವುದೇ ಸಂಖ್ಯೆಯ 6ನೇ ಘಾತ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಎರಡೂ ಆಗಿದೆ. ಸೊ ಅರ್ಥ ಆಗಿದೆ ಅಲ್ವಾ. ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಸೊ ಯಾವುದೇ ಸಂಖ್ಯೆ 6ನೇ ಘಾತ 1, ಸೊ ಇದರ 6ನೇ ಘಾತ 1/6 ಬೆಲೆ ಎಷ್ಟು 1, ಇದು ವರ್ಗ ಸಂಖ್ಯೆನೂ ಹೌದು ಗಣ ಸಂಖ್ಯೆನೂ ಹೌದು. ಅದೇ ರೀತಿ 2/6 64, ಇದು ವರ್ಗ ಸಂಖ್ಯೆನೂ ಹೌದು ಗಣ ಸಂಖ್ಯೆನೂ ಹೌದು. 3/6 729, ಇದು ವರ್ಗ ಸಂಖ್ಯೆನೂ ಹೌದು ಗಣ ಸಂಖ್ಯೆನೂ ಹೌದು. 4/6 4096, ಇದು ವರ್ಗ ಸಂಖ್ಯೆನೂ ಹೌದು ಗಣ ಸಂಖ್ಯೆನೂ ಹೌದು. ಹಾಗೆ 5/6 15625, ಇದು ವರ್ಗ ಸಂಖ್ಯೆನೂ ಹೌದು ಗಣ ಸಂಖ್ಯೆನೂ ಹೌದು. ಸೊ ಆದ್ದರಿಂದ ಇದನ್ನು ಸುಲಭವಾಗಿ ಗುರುತಿಸೋಕೆ ನಮಗೆ ಒಂದು ಮಾರ್ಗ ಇದೆ. ಸೊ ಅದರದ ರೂಲ್ ಏನಂತ ನಾನು ನಿಮಗೆ ಹೇಳಿದ್ದೀನಿ. 11ನೇ ಪ್ರಶ್ನೆ, ಒಂದು ಡಿಜಿಟಲ್ ಲಾಕರ್ 5 ಅಕ್ಷರ ಸಂಖ್ಯಾಯುಕ್ತ ಆಲ್ಫಾನ್ಯೂಮೆರಿಕ್ ಪಾಸ್ಕೋಡನ್ನು ಹೊಂದಿದೆ.
ಕೆಲವು ಉದಾಹರಣೆಗಳು G89P0 38098 BRJKW ಮತ್ತು 003AZ ಅಂತಹ ಎಷ್ಟು ಕೋಡ್ಗಳು ಸಾಧ್ಯ ಅಂತ ಕೇಳಿದ್ದಾರೆ. ಒಂದು ಡಿಜಿಟಲ್ ಲಾಕರ್ ಅದು 5 ಅಕ್ಷರನ ಆಗಿರ್ಬೋದು, ಸಂಖ್ಯೆ ಆಗಿರ್ಬೋದು. ಸೊ ಅಂಥ ಪಾಸ್ಕೋಡನ್ನು ಅಥವಾ ಪಾಸ್ವರ್ಡನ್ನು ಹೊಂದೈತಿ. ಸೊ ಈ 5 ಅಕ್ಷರದಲ್ಲಿ ಅಲ್ಫಾಬೆಟ್ಸು ಇರ್ಬೋದು, ನಂಬರ್ಸು ಇರ್ಬೋದು. ಈ 5 ಅಕ್ಷರದಲ್ಲಿ ಅಂಥವ ಎಷ್ಟು ಕೋಡನ್ನು ನಾವು ರಚಿಸಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ದಾರೆ. ನಮಗಿರೋ ಸಿಂಗಲ್ ಡಿಜಿಟ್ ಅಂದ್ರೆ ಅಂಕಿಗಳು ಎಷ್ಟು, ನಮಗೆ 10 ಅಂಕಿಗಳಿದಾವೆ. 0ದಿಂದ ಹಿಡಿದು 9ರವರೆಗೆ ನಮ್ಗೆ 10 ಅಂಕಿಗಳಿದಾವೆ. ಹಂಗೆ ಅವ್ರು ಏನು ಹೇಳಿದ್ದಾರೆ, ಅಲ್ಫಾಬೆಟ್ಸು ಬರ್ತಾವೆ ಅಂತ ಹೇಳ್ಯಾರ. ಅಲ್ಫಾ ನ್ಯೂಮರಿಕ್, ನಂಬರ್ಸು ಅಲ್ಫಾಬೆಟ್ಸು ಎರಡೂ ಬರ್ತಾವೆ ಅಂತ ಹೇಳಿದ್ದಾರೆ. ಅಲ್ಫಾಬೆಟ್ಸ್ 26, ನ್ಯೂಮರಿಕ್ಸ್ 10. ಸೊ ಟೋಟಲ್ ಚಾನ್ಸಸ್ ಎಷ್ಟೈತೆ, 36 ಆಯ್ತು. 26, 10, 36. ಅಂಥವು 5 ಅಂತಂದ್ರೆ 36⁵5. ಸೊ ದಿಸ್ ಇಸ್ ಯುವರ್ ಆನ್ಸರ್. 36/5. ಇದನ್ನು ಬರೆಯೋದು ಯಾವ ರೀತಿ ಅಂತ ನೋಡ್ರಿ. ಡಿಜಿಟಲ್ ಲಾಕರ್ ಪಾಸ್ಕೋಡ್ಗಳ ಸಂಖ್ಯೆ 5. ಸೊ 5 ಅದೇನು ಡಿಜಿಟ್ ಇದ್ದ ಪಾಸ್ಕೋಡ್ ಐತಂತ. ಸೊ ಡಿಜಿಟಲ್ ಲಾಕರ್ ಪಾಸ್ಕೋಡ್ಗಳ ಸಂಖ್ಯೆ, ಡಿಜಿಟಲ್ ಲಾಕರ್ ಪಾಸ್ಕೋಡ್ಗಳ ಸಂಖ್ಯೆ 5. ಹಾಗಾದ್ರೆ ಅಕ್ಷರ ಸಂಖ್ಯಾಯುಕ್ತ ಸಾಧ್ಯತೆಗಳ ಸಂಖ್ಯೆ, ಅಲ್ಫಾ ನ್ಯೂಮರಿಕ್ ಚಾನ್ಸಸ್ ಎಷ್ಟಿದೆ ನೋಡ್ರಿ. ಅಕ್ಷರ ಸಂಖ್ಯಾಯುಕ್ತ ಸಾಧ್ಯತೆಗಳ ಸಂಖ್ಯೆ ಸೊ 26 ಅಲ್ಫಾಬೆಟ್ಸ್, 10 ನ್ಯೂಮೆರಿಕ್ಸ್ ಅಂದ್ರೆ ನಂಬರ್ಸ್. ಸೊ 0ದಿಂದ ಹಿಡಿದು 9ರವರೆಗೆ 10 ಡಿಜಿಟ್ ಇದಾವೆ. ಸೊ ಇದೆಷ್ಟಾಯ್ತು, 36 ಆಯಿತು. ನಮಗೆ ಅವ್ರು ಏನು ಕೇಳ್ಯಾರ, ಸಾಧ್ಯ ಕೋಡ್ಗಳ ಸಂಖ್ಯೆ ಎಷ್ಟಾಗತ್ತೆ ನೋಡ್ರಿ. ಸಾಧ್ಯ ಕೋಡ್ಗಳ ಸಂಖ್ಯೆ ಸೊ 5 ಹೇಳ್ಯಾರ. 36 36 36 36 36 ಅಂದರೆ 36⁵5. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 11ನೇ ಪ್ರಶ್ನೆ ನೋಡಿದ್ರಿ. ನೆಕ್ಸ್ಟ್ 12ನೇ ಪ್ರಶ್ನೆ. 12ನೇ ಪ್ರಶ್ನೆ, ಪ್ರಪಂಚದಾದ್ಯಂತ ಇರುವ ಕುರಿಗಳ ಸಂಖ್ಯೆ 2024ರಲ್ಲಿ ಸುಮಾರು 10⁹9 ಮತ್ತು ಮೇಕೆಗಳ ಸಂಖ್ಯೆ ಸಹ ಅಷ್ಟೇ ಆಗಿದೆ, ಅಂದರೆ 10⁹9 ಆಗಿದೆ. ಕುರಿ ಮತ್ತು ಮೇಕೆಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು 20⁹9 ಬರಂಗಿಲ್ಲ. ಯಾಕಂತಂದ್ರೆ ಅವ್ರು ಹೇಳ್ಯಾರ ಒಟ್ಟು ಸಂಖ್ಯೆ ಕೇಳ್ಯಾರ. ಮೇಕೆ ಮತ್ತು ಕುರಿಗಳ ಒಟ್ಟು ಸಂಖ್ಯೆ ಕೇಳಿದಾರೆ ಅವರು. ಮೇಕೆನೂ 10⁹9 ಅದ, ಕುರಿದು 10⁹9 ಅದ. ಸೊ ಇಲ್ಲಿ ಏನಾಗ್ತದೆ ಅಂತಂತಂದ್ರೆ 6th ಒನ್ನ ಕರೆಕ್ಟ್ ಆಗ್ತದೆ. ಇದು ಕರೆಕ್ಟ್ ಆಗಂಗಿಲ್ಲ, ಯಾಕಂದರೆ 20 ನಾವು ಆ್ಯಡ್ ಮಾಡಲಿಕ್ಕೆ ಬರೋಂಗಿಲ್ಲ. 10⁹9 10⁹9 ಎರಡೂ ಇದೆ ಅಂತಂದ್ರೆ ಒಟ್ಟಾಗಿ ಸೇರಿ ಏನಾಗ್ತದೆ, ಅದು 10⁹9 ಪ್ಲಸ್ 10⁹9 ಆಗ್ತದೆ. ಸೊ ಇವು ಯಾವ ಆಪ್ಷನ್ಸ್ ಕರೆಕ್ಟ್ ಆಗಲ್ಲ. 6th ಒನ್ನ ಕರೆಕ್ಟ್ ಇದೆ. 13ನೇ ಪ್ರಶ್ನೆ, ಲೆಕ್ಕಾಚಾರ ಮಾಡಿ ಉತ್ತರವನ್ನು ವೈಜ್ಞಾನಿಕ ಸಂಕೇತದಲ್ಲಿ ಬರೆಯಿರಿ. ಮೊದಲನೇದು, ಜಗತ್ತಿನ ಪ್ರತಿಯೊಂದು ವ್ಯಕ್ತಿಯು 30 ಬಟ್ಟೆಗಳನ್ನು ಹೊಂದಿದ್ದರೆ ಒಟ್ಟು ಬಟ್ಟೆಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ಹೆಂಗೆ ಮಾಡೋದಪ್ಪ ಅಂತಂದ್ರೆ, ಜಗತ್ತಿನಲ್ಲಿರುವಂತಹ ಜನಸಂಖ್ಯೆ ನಮಗೆ ಸಿಕ್ತು ಅಂತಂದರೆ ಆ ಜನಸಂಖ್ಯೆಗೆ ನಾವು 30ರಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಸಿಗ್ತದೆ, ಪ್ರತಿ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಬಟ್ಟೆಗಳ ಒಟ್ಟು ಸಂಖ್ಯೆ ನಮಗೆ ಸಿಗ್ತದೆ. ಸೊ ನಾವು ಅಂದಾಜು ಜಗತ್ತಿನ ಜನಸಂಖ್ಯೆಯನ್ನು 8 ಬಿಲಿಯನ್ ಅಂತ ಇಟ್ಕೊಳ್ಳೋಣ. 8 ಬಿಲಿಯನ್ ಅಂತಂದ್ರೆ 10⁹9 ಅಂತ ಹೇಳ್ಬೋದು ಜಗತ್ತಿನ ಜನಸಂಖ್ಯೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ 30 ಬಟ್ಟೆಗಳಿದ್ರೆ ಸೊ ಜಗತ್ತಿನ ಜನಸಂಖ್ಯೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಬಳಿ ಇರುವಂತಹ ಬಟ್ಟೆಗಳ ಸಂಖ್ಯೆಯನ್ನು ಗುಣಿಸಿದ್ವಿ ಅಂತಂದ್ರೆ ನಮಗೆ ಒಟ್ಟು ಬಟ್ಟೆಗಳ ಸಂಖ್ಯೆ ಸಿಗ್ತದೆ. ಅದು ಎಷ್ಟಪ್ಪ ಅಂತಂದ್ರೆ 2.4 × 10⁻11 ಬಟ್ಟೆಗಳು ಅಂತ ಹೇಳ್ಬೋದು. ಅದರಲ್ಲಿ 13th ಸೆಕೆಂಡ್ ಸಬ್ ಕ್ವಶನ್, ಜಗತ್ತಿನಲ್ಲಿ ಸುಮಾರು 100 ಮಿಲಿಯನ್ ಜೇನುಗೂಡುಗಳಿವೆ. ಪ್ರತಿ ಗೂಡು 50,000 ಜೇನುನೊಣಗಳನ್ನು ಹೊಂದಿದ್ದರೆ ಜೇನುನೊಣಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಿಂಪಲ್ ಕ್ವಶನ್. ಒಟ್ಟು ಜೇನುಗೂಡುಗಳು ಎಷ್ಟಿದಾವೆ, 100 ಮಿಲಿಯನ್ ಇದಾವೆ. ಸೊ 100 ಮಿಲಿಯನ್ ಅಂದರೆ 100 ಮುಂದೆ 10⁶ ಅಂತ, 10⁶ + 2 ಅಂತ ಇದೆರಡು 0 10⁸8 ಆಗುತ್ತೆ. ಮಿಲಿಯನ್ ಅಂದರೆ ಎಷ್ಟು, 10⁶. ಬಿಲಿಯನ್ ಅಂದರೆ 10⁹9 ಆಗುತ್ತಲ್ಲ. ಸೊ ಪ್ರತಿ ಗೂಡಿನಲ್ಲೂ ಸಹ ನಾವು 50,000 ಜೇನುನೊಣಗಳನ್ನು
ಇದಾವಂತ. ಸೊ ಒಟ್ಟು ಜೇನುನೊಣಗಳಂತಂದ್ರೆ ಜೇನುಗೂಡುಗಳ ಸಂಖ್ಯೆಗೆ ನಾವು ಜೇನುನೊಣಗಳ ಸಂಖ್ಯೆ ಪ್ರತಿ ಗೂಡಿನಲ್ಲಿರ್ತಕ್ಕಂಥ ಜೇನುನೊಣಗಳ ಸಂಖ್ಯೆಯನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ನಮಗೆ 5 × 10⁻12 ಆನ್ಸರ್ ಬರ್ತದೆ. ಮೂರನೇ ಪ್ರಶ್ನೆ, ಒಬ್ಬ ಮಾನವನ ದೇಹದಲ್ಲಿ ಸುಮಾರು 38 ಟ್ರಿಲಿಯನ್ ಬ್ಯಾಕ್ಟೀರಿಯಾ ಕೋಶಗಳಿವೆ. ಜಗತ್ತಿನ ಎಲ್ಲ ಮನುಷ್ಯರಲ್ಲಿ ವಾಸಿಸುವ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳಿದಾರೆ. ಸೊ ನಾವು ಜಗತ್ತಿನಲ್ಲಿದ್ದ ಜನಸಂಖ್ಯೆಯನ್ನು ನಾವು ಏನಂತ ತೊಗೊಂಡಿವಪ್ಪ ಅಂತಂದರೆ 8 ಬಿಲಿಯನ್ ಅಂತ ತೊಗೊಂಡಿವು. ಸೊ ಬಿಲಿಯನ್ ಅಂದರೆ ನಿಮ್ಗೆ ಗೊತ್ತಿದೆ 10⁹ ಅಂತ. ಟ್ರಿಲಿಯನ್ ನಿಮಗೆ ಗೊತ್ತಿದೆನಾ? ಟ್ರಿಲಿಯನ್ ಅಂತಂದರೆ 10⁻12 ಅಂತ. ಟ್ರಿಲಿಯನ್ ಅಂದರೆ 10⁻12. ಸೊ ಜಗತ್ತಿನ ಜನಸಂಖ್ಯೆಗೆ ಅಂದರೆ 8 ಬಿಲಿಯನ್ಗೆ 38 ಟ್ರಿಲಿಯನನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂತಂದ್ರೆ ನಮಗೆ ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಮನುಷ್ಯರಲ್ಲಿ ವಾಸಿಸುವಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಮಗೆ ಸಿಗ್ತದೆ. ಸೊ ನಾ ಆಲ್ರೆಡಿ ಇಲ್ಲಿ ಬರೆದಿಟ್ಟಿದ್ದೀನಿ. ಸೊ ವಿಡಿಯೋ ಭಾಳ ಲೆಂತಿ ಆಗೋದ್ರಿಂದ ಮಾನವನ ದೇಹದಲ್ಲಿರುವ ಬ್ಯಾಕ್ಟೀರಿಯಾ ಕೋಶಗಳ ಸಂಖ್ಯೆ 38 ಟ್ರಿಲಿಯನ್ ಇದೆ. ಈ 38 ಟ್ರಿಲಿಯನ್ಗೆ ಜಗತ್ತಿನ ಅಂದಾಜು ಜನಸಂಖ್ಯೆಯನ್ನು ನಾವೇನು ಮಾಡ್ಬೇಕು ರೀ? ಮಲ್ಟಿಪ್ಲೈ ಮಾಡ್ಬೇಕು. ನಾ ಹೇಳಿದೆ ಟ್ರಿಲಿಯನ್ ಅಂದರೆ 10⁻12 ಅಂತ. ಸೊ ಇದನ್ನು ಗುಣಿಸಿದಾಗ ನನಗೆ ಎಷ್ಟು ಬಂದಿದೆ? 3.04 × 10⁻23 ಇವು ಟೋಟಲ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ. ಏನು ನೆಕ್ಸ್ಟ್ ನೋಡ್ರಿ, 4ನೇ ಪ್ರಶ್ನೆ. ಇದೊಂಥರ ಚೆಂದಿದೆ ನೋಡ್ರಿ ಕ್ವಶನ್. ಜೀವಿತಾವಧಿಯಲ್ಲಿ ಆಹಾರ ಸೇವಿಸಲು ಕಳೆದ ಒಟ್ಟು ಸಮಯವನ್ನು ಸೆಕೆಂಡ್ಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಮನುಷ್ಯನ ಅಂದಾಜು ಜೀವಿತಾವಧಿ ಎಷ್ಟು ಅಂತಂದ್ರೆ ಈಗ ಅಂದ್ರೆ 80 ವರ್ಷ ಅಂತ ನಾವು ಅರೌಂಡ್ ತೊಗೊಂಡಿವಿ. ನೀವು ಎಷ್ಟಾದರೂ ತೊಗೋಬೋದು, 60 ತೊಗೋರಿ, ಇಲ್ಲ 100 ತೊಗೋರಿ, ನಿಮ್ಮ ಮನ್ಸು ಬಂದಂಗೆ ತೊಗೊಳ್ರಿ, ಏನು ಸಮಸ್ಯೆ ಇಲ್ಲ. ಅವ್ರು ಅದನ್ನ ವ್ಯಾಲ್ಯೂ ಕೊಟ್ಟಿಲ್ಲ. ಒಬ್ಬ ಮನುಷ್ಯ ಅಂದಾಜು 80 ವರ್ಷ ಬದುಕ್ಬೋದು. ಸೊ ಒಂದು ದಿನಕ್ಕೆ ಊಟ ಮಾಡೋಕೆ ಎಷ್ಟು ಟೈಮ್ ತೊಗೊತಾನೆ? 3 ಹೊತ್ತು ಊಟ ಮಾಡ್ತಾನೆ, ಮಾರ್ನಿಂಗ್, ಮಧ್ಯಾಹ್ನ, ಈವ್ನಿಂಗ್. ಸೊ ಹಾಫ್ ಆನ್ ಅವರ್ ಅಂತ ತಿಳ್ಕೊಂಡ್ರೆ 1.5 ಗಂಟೆ ಆಯಿತು. ಟೋಟಲ್ 1.5 ಗಂಟೆ, ಅರೌಂಡ್ 1.5 ಗಂಟೆ ತೊಗೊರಿ. ನೀವು ಬೇಕಂದ್ರೆ 2 ಗಂಟೆನೂ ತೊಗೋಬೋದು, ಆ್ಯಸ್ ಯುವರ್ ವಿಶ್. ಸೊ ಇದೇನೋ ಒಂದು ದಿನಕ್ಕೆ ಊಟ ಮಾಡಲಿಕ್ಕೆ ತೊಗೊಂಡಂಥ ಟೈಮ 1.5 ಗಂಟೆ. ಇನ್ನು ಒಂದು ವರ್ಷಕ್ಕೆ ತೊಗೊಳ್ಳೋದು ಗಂಟೆಗಳಲ್ಲಿ ಸಿಕ್ಕಿದೆ ನಮಗೆ. ಅವ್ರು ಕೇಳಿರೋದು ಸೆಕೆಂಡಲ್ಲಿ. ಸೊ 1 ಗಂಟೆಗೆ 60 ನಿಮಿಷ 60 ಸೆಕೆಂಡ್. ಸೊ 3600 ಗುಣಿಸಿದ್ರೆ ನಮಗೆ ಇದೆಷ್ಟು ಬರ್ತಿದೆ ವ್ಯಾಲ್ಯೂ? 5400 ಸೆಕೆಂಡ್. ಇದು ಯಾವಾಗ? ಒಂದು ದಿನಕ್ಕೆ ಊಟ ಮಾಡೋಕೆ ನಾವು 5400 ಸೆಕೆಂಡನ್ನು ಟೈಮನ್ನು ಕನ್ಸ್ಯೂಮ್ ಮಾಡತ್ತೀವಿ. ಒಂದು ವರ್ಷಕ್ಕೆ ಎಷ್ಟು ಬೇಕಾಗ್ತದೆ? ಹಾಗಾದ್ರೆ ಒಂದು ದಿನಕ್ಕೆ ಇಷ್ಟ ಆದರೆ ಒಂದು ವರ್ಷಕ್ಕೆ ಎಷ್ಟು? ಒಂದು ವರ್ಷದಲ್ಲಿರುವಂತಹ ದಿನಗಳ ಸಂಖ್ಯೆ ಅಧಿಕ ವರ್ಷವನ್ನು ಹೊರತುಪಡಿಸಿದ್ರೆ 365 ಬರ್ತದೆ. ಸೊ ಒಂದು ದಿನಕ್ಕೆ ಊಟ ಮಾಡೋಕ್ಕೆ ಇಷ್ಟು ಸೆಕೆಂಡ್ ಬೇಕಾ? ಒಂದು ವರ್ಷಕ್ಕೆ ಎಷ್ಟು ಬೇಕಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರ್ತಿದೆ ಅಂತಂದ್ರೆ, ಸೊ 1,971,000 ಬರ್ತಿದೆ ನಮಗೆ. ಇದು ಎಷ್ಟಕ್ಕಂತಂದ್ರೆ ಒಂದು ವರ್ಷಕ್ಕೆ ಊಟ ಮಾಡಲಿಕ್ಕೆ ನಾವು ತೊಗೊಂಡ್ಕೊಂಡಂತಹ ಟೈಮ್ 1,971,000. ಇದು ನಾವು ತೊಗೊಳ್ಳೋಂಥ ಟೈಮ್ ಒಂದು ವರ್ಷಕ್ಕೆ. ಇನ್ನು ಅವರು ಕೇಳಿರೋದು 80 ವರ್ಷ ಆಹಾರ ಸೇವಿಸಲು ತೆಗೆದುಕೊಳ್ಳುವಂತಹ ಸಮಯ. ಸೊ ಈ ಬಂದಂತಹ ಉತ್ತರಕ್ಕೆ 80ರಲ್ಲಿ ಗುಣಿಸಿದ್ರೆ ನಮಗೆ, ಸೊ 80 ವರ್ಷದಾಗ ನಮ್ಮ ಜೀವಿತಾವಧಿಯೊಳಗೆ ನಾವು ಊಟವನ್ನು ಸೇವಿಸಲಿಕ್ಕೆ ತೊಗೊಂಡಂಥ ಟೈಮ್ ನಮ್ಮ ಸೆಕೆಂಡ್ಗಳಲ್ಲಿ ಸಿಗ್ತಾಯಿದೆ. ಸೊ 157,680,000 ಸೆಕೆಂಡ್ಗಳು. ತಿಳಿತಲ್ಲ? ಇನ್ನು ಲಾಸ್ಟ್ 14ನೇ ಪ್ರಶ್ನೆ. 1 ಅರಬ್ ಅಥವಾ 1 ಬಿಲಿಯನ್ ಎರಡು ಸೇಮ್. ಸೆಕೆಂಡ್ಗಳ ಹಿಂದಿನ ದಿನಾಂಕ ಯಾವುದು ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಿದೆ 1 ಅರಬ್ ಇದು ಭಾರತೀಯ ಪದ್ಧತಿಯೊಳಗೆ ನಾವು ಹೇಳ್ತೀವಿ ಅರಬ್ ಅಂತ. ಅಂತಾರಾಷ್ಟ್ರೀಯ ಅಂದ್ರೆ ಅಮೇರಿಕಾ ಪದ್ಧತಿಯಲ್ಲಿ ನಾವು ಹೇಳ್ತೀವಿ ಬಿಲಿಯನ್ ಅಂತಂದು. ಬಿಲಿಯನ್ ಅಂದರೆ 10⁹9 ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಸೊ 1 ಬಿಲಿಯನ್ ಅಂದರೆ 10⁹9 ಅಥವಾ 1ರ ಮುಂದೆ 9 0 ಅಂತ. ಸೊ ವರ್ಷಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಪ್ಪ ಅಂತಂದರೆ 1 ಬಿಲಿಯನ್ದೊಳಗೆ 1 ಬಿಲಿಯನ್ದಾಗ ಎಷ್ಟು ವರ್ಷ ಇರ್ತಾವೆ ಅಂತ ಕಂಡುಹಿಡಿಬೇಕಂತಂದ್ರೆ, ಸೊ ಟೋಟಲ್ ಒಂದು ದಿನದಲ್ಲಿ 360, ಒಂದು ವರ್ಷದಲ್ಲಿ 365 ದಿನಗಳು, ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಯಲ್ಲಿ 60 ನಿಮಿಷ, 60 ಸೆಕೆಂಡ್ಗಳಿರ್ತಾವೆ. ಸೊ ಇದನ್ನು ನಾವು ಮಾಡಿದ್ವಿ ಅಂತಂದ್ರೆ ನಮಗೆ ಅರೌಂಡ್ 31.71 ವರ್ಷಗಳಂತ ಬರ್ತದೆ. ಸೊ ಇದರರ್ಥ ಏನು? 31 ಅನ್ನೋದು ವರ್ಷಗಳು, ಇದು ಮ್ಯಾಗಿಂದ 71 ಏನಾಗ್ತದೆ ಇದು? ಸೊ ದಿನಗಳಾಗ್ತದೆ. ಸೊ 71 ಆಗ್ತದೆ ಇದು. ಸೊ ವರ್ಷಗಳೊಳಗೆ 71 ಅಂದ್ರೆ ಎಷ್ಟು ದಿನಗಳು ಅಂತ? ವರ್ಷಕ್ಕೆ 365 ದಿನ. ಹಂಗಂದ್ರೆ 0.71 ಅಂದರೆ ಎಷ್ಟು ದಿನ ಅಂತ ಮಾಡಬೇಕು. ಸೊ 331 ಪೂರ್ಣ ವರ್ಷಗಳ 0.71 × 365 ಮಾಡಿದ್ರೆ ನಮಗೆ 259.12 ಈ ಥರ ಬರ್ತದೆ ದಿನಗಳು. ನಾವು ಅರೌಂಡ್ ಇದನ್ನು ರೌಂಡ್ ಆಫ್ ಮಾಡ್ಕೊಂಡಾಗ 259 ಅಂತದ್ದು ಬರ್ತಾಯಿದೆ ದಿನಗಳು. ಸೊ ಇವತ್ತು ನಾನು ಮಾಡ್ತಿರೋದಂತ ಇವತ್ತಿನ ಡೇಟ್ ಎಷ್ಟಪ್ಪ ಅಂತಂದ್ರೆ
19 ಜೂನ್ 2026. ಸೊ ನನ್ನ ಕ್ಯಾಲ್ಕುಲೇಷನ್ ಪಾರ್ಟ್ ಈಸಿ ಆಗಿಲ್ಲ ಅಂತ ನಾನು 20 ಮಾಡ್ಕೊಂಡೇನೆ ಅಷ್ಟೇ, ಏನು ಸಮಸ್ಯೆ ಇಲ್ಲ. 20 ಸೊ 20 ಮಾಡ್ಕೊತಿದ್ದೀನಿ ಇದನ್ನು. 20 ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ಅರೌಂಡ್ 20 ಮಾಡ್ಕೊಂಡಿದ್ದೀನಿ. ಸೊ 31 ವರ್ಷಗಳ ಕಳೆದಾಗ ಇದರಲ್ಲಿ 2026ರಲ್ಲಿ 31 ವರ್ಷಗಳನ್ನ ಕಳೆದ್ನಿ ಅಂತಂದರೆ ನಾ ಎಷ್ಟು ಬರ್ತಿದೆ, 20 ಜೂನ್ 1995. ನಾ ಹಿಂದಿನ ದಿನಾಂಕ ಕಂಡುಹಿಡಿಬೇಕಾಗಿದೆ. ಈಗ 31 ದಿನಗಳು ಹಿಂದಿನ ದಿನಗಳನ್ನ ಕಳೆದ್ನಿ ನಾನು, ಅಂದರೆ 31 ದಿನಗಳನ್ನ ಇದರಲ್ಲಿ ವರ್ಷಗಳನ್ನ ಕಳೆದ್ನಿ ಅಂತಂದ್ರೆ ನನಗೇನು ಬರ್ತದೆ, 1995 ಬರ್ತದೆ. ಸೊ ಇನ್ನು ನಮಗೆ 0.71 ವರ್ಷಗಳಿದೆಯಲ್ಲ, ಸೊ ಅದನ್ನು ಕಳಿಬೇಕು. 0.71 ಅಂತ ವರ್ಷ ಅಂತಂದ್ರೆ 259 ದಿನಗಳು, 259 ದಿನಗಳು. ಸೊ ಇದನ್ನು ನಾ ಹೆಂಗೆ ಕಳೆದ್ನಿ ಅಂತಂದ್ರೆ, ಈಗ 20th ಜೂನಲ್ಲಿದ್ದೀನಿ ನಾ, ಈಗ ಪ್ರೆಸೆಂಟ್ 20 ಜೂನಲ್ಲಿದ್ದೀನಿ. ಸೊ ಹಿಂದೆ ಹೋಗೋದು ಹಂಗೆ, ಜೂನ್ ಹಿಂದಿನ ಮಂತ್ ಯಾವುದು, ಮೇ, ನೆಕ್ಸ್ಟ್ ಹಿಂದಿನ ಮಂತ್ ಏಪ್ರಿಲ್, ನೆಕ್ಸ್ಟ್ ಮಾರ್ಚ್, ಅದ್ರ ಹಿಂದಿಂದ ಫೆಬ್, ನೆಕ್ಸ್ಟ್ ಜನವರಿ, ನೆಕ್ಸ್ಟ್ ಡಿಸೆಂಬರ್, ಆನಂತರ ನವಂಬರ್, ಆನಂತರ ಅಕ್ಟೋಬರ್. ಸೊ ಈ ರೀತಿ ಹಿಂದೆ ಹೋಗಿ 259 ದಿನಗಳು ನಾವೇನು ಮಾಡಬೇಕ್ರಿ, ಹಿಂದೆ ಹೋಗ್ಬೇಕು. ಈಗ ನಾ ಇಲ್ಲಿದ್ದೀನಿ, ಜೂನ್ 20th ಇದ್ದೀನಿ ನಾನು. ಇಲ್ಲಿ ಮೇದಲ್ಲಿ ಎಷ್ಟೆಷ್ಟು ತಿಂಗಳು, ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ದಿನಗಳಿದಾವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಜೂನಲ್ಲಿ, ಮೇಯಲ್ಲಿ ನಮಗೆ 31 ದಿನ, ಏಪ್ರಿಲ್ದಲ್ಲಿ 30 ದಿನ, ಆಮೇಲೆ ಮಾರ್ಚ್ದಲ್ಲಿ 31 ದಿನ, ಆಮೇಲೆ ಫೆಬ್ರವರಿಯಲ್ಲಿ 28 ದಿನ, ಆಮೇಲೆ ಜನವರಿಯಲ್ಲಿ 31 ದಿನ, ಡಿಸೆಂಬರಲ್ಲಿ 31, ನವಂಬರಲ್ಲಿ 30, ಅಕ್ಟೋಬರಲ್ಲೂ 31 ಇರ್ತಾವೆ. ಸೊ ನನಗೆ ಹಿಂದೆ ಹೋಗ್ತಾ ನನಗೆ ಎಷ್ಟು ರೀಚ್ ಆಗಬೇಕಂದ್ರೆ 259 ಡೇಸ್ನ ಹಿಂದೆ ರೀಚ್ ಆಗಬೇಕು. ಸೊ ನಾ 259 ಹಿಂದೆ ರೀಚ್ ಆಗಬೇಕಂತಂದ್ರೆ ಇವನಷ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಬರ್ಬೇಕು. ನಾ ಇಲ್ಲಿ ತನಕ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನನಗೆ 259 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ನಾ. ಸೊ ಅವಾಗ ನನಗೆ ಬಂದಿದ್ದು 4 ಅಕ್ಟೋಬರ್ 2025, 1 ವರ್ಷ ಹಿಂದೆ ಹೋಗಿದ್ದೀನಿ ನಾನು. ಇಲ್ಲಿಂದ ಹಿಂದೋಗಿ ಇಲ್ಲಿಗೆ ಮುಗೀತು, ಏನು ಮುಗೀತು, 2026 ಇಲ್ಲಿಂದ ಸ್ಟಾರ್ಟ್ ಆಯಿತು. ಇದು ಹಿಂದೆ ಹೋದ್ರೆ 2025 ಬರ್ತದೆ. ಸೊ ನನಗೆ ಬಂದಿರೋಂತು 4th ಅಕ್ಟೋಬರ್ 2025. ಇದೇನಪ್ಪ ಅಂತಂದರೆ ಕ್ವಶನ್ನ 1 ಅರಬದ 1 ಬಿಲಿಯನ್ ಸೆಕೆಂಡ್ಗಳ ಹಿಂದಿನ ದಿನಾಂಕ. ಸೊ ಇವು ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಇದ್ದಾವೆ. ಸೊ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕರೆಕ್ಟಾಗಿ ಬರ್ಕೊಂಡು ಇಟ್ಕೊಳ್ರಿ. ಥ್ಯಾಂಕ್ ಯು.